ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಸತ್ನಲ್ಲಿ ಇವತ್ತು 2 ಐತಿಹಾಸಿಕ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳು ಮಂಡನೆ ಆಗಲಿವೆ. ಮಹಿಳೆಯರಿಗೆ 33% ಐತಿಹಾಸಿಕ ಅಧಿನಿಯಮ ಅಂತೇಳಿ ಇದು ಅಂದ್ರೆ ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದೇ ಆದ್ರೆ ಮಹಿಳೆಯರಿಗೆ ಲಾಭ ಆಗಲಿದೆ. ನೋಡಿ, ಸೀಟು ಮೀಸಲಿಡೋದಕ್ಕೆ ಅಂತೇಳಿ ಮಾಡ್ತಿರುವಂತ ಒಂದು ಹೊಸ ಲೆಕ್ಕಾಚಾರ. ಐತಿಹಾಸಿಕ ನಾರಿ ಶಕ್ತಿ ವಂದನ್ ಅಧಿನಿಯಮ ಹಾಗೂ ಲೋಕಸಭಾ ಕ್ಷೇತ್ರಗಳನ್ನ ಸದ್ಯದ 543ರಿಂದ 850ಕ್ಕೇರಿಸುವಂತಹ ಸಂವಿಧಾನ ತಿದ್ದುಪಡಿ ಕೂಡ ಇವತ್ತು ಆಗಲಿದೆ. ಈ 2 ಪ್ರಮುಖ ಕಾಯ್ದೆಗಳನ್ನ ಇವತ್ತು ಜಾರಿಗೆ ತರ್ತಾರ ಅಂತ ಮಸೂದೆಯನ್ನ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಲಿದೆ. ಇದಕ್ಕಾಗಿ 3 ದಿನಗಳ ಸಂಸತ್ ವಿಶೇಷ ಅಧಿವೇಶನವನ್ನ ಕರೆಯಲಾಗಿದೆ. ಆದರೆ ಕೇಂದ್ರ ಸರ್ಕಾರ ಪ್ರಸ್ತಾಪಿತ ವಿಧೇಯಕದ ಬಗ್ಗೆ ವಿಪಕ್ಷಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ. ನಾವು ಮಹಿಳಾ ಮೀಸಲು ಮಸೂದೆಯ ಪರವಾಗಿದ್ದೇವೆ, ಆದ್ರೆ ಅದನ್ನ ತರೋದಕ್ಕೆ ಮುಂದಾಗಿರುವ ಕೇಂದ್ರ ಸರ್ಕಾರದ ಬಗ್ಗೆ ತಕರಾರು ಎತ್ತಿದೆ. ಸರ್ಕಾರದ ನಡೆ ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಇವೆ ವಿಪಕ್ಷಗಳು. ಅಲ್ಲದೆ ಇದು ಮಂಡನೆ ಆಗಲಿರುವಂತ ಬಿಲ್ ಯಾವ ಆಧಾರದ ಮೇಲೆ ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡುತ್ತೆ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಇದೆ. ಅಂದ್ರೆ ಇದು ಬಿಜೆಪಿಗೆನೆ ಲಾಭ ಆಗೋ ತರ ಇರುತ್ತಾ, ಅಥವಾ ಎಲ್ಲಾ ಪಕ್ಷಗಳಿಗೂ ಕೂಡ ಅಂದ್ರೆ ಆಯಾ ಅಭ್ಯರ್ಥಿಗಳು ಆ ಕ್ಷೇತ್ರಗಳಲ್ಲಿ ಗೆದ್ಕೊಂಡು ಬರ್ತಾ ಇರ್ತಾರೆ, ಇವರಿಗೆ ಎಲ್ಲಿ ಅನುಕೂಲ ಆಗುತ್ತೋ ಆ ಕಡೆ ಮಾತ್ರ ಹೆಚ್ಚಾಗಿ ಕ್ಷೇತ್ರಗಳನ್ನ ವಿಂಗಡಣೆ ಮಾಡ್ಬಿಟ್ರೆ ಅದು ಬಿಜೆಪಿ ಪ್ಲಸ್ ಆಗುತ್ತೆ, ಅಥವಾ ಈಗ ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೇಕು, ಎಲ್ಲಾ ಪಕ್ಷಗಳಿಗೂ ಪ್ಲಸ್ ಆಗ್ಬೇಕು ಅಂದ್ರೆ ಆ ಲೆಕ್ಕಾಚಾರ ನೀವು ಹಾಕೊಂಡಿದ್ದೀರಾ? ಇಲ್ಲ ಅನ್ನೋದು ವಿಪಕ್ಷಗಳ ಆರೋಪ. ಲೋಕಸಭೆ ರಾಜ್ಯಸಭೆ ಸದಸ್ಯರಿಗೆ ಪ್ರಧಾನಿ ನರೇಂದ್ರ ಮೋದಿ ಇದರ ಸಂಬಂಧ ಪತ್ರವನ್ನು ಕೂಡ ಬರೆದಿದ್ದಾರೆ.